ಅಧ್ಯಕ್ಷರೇ ಕೂತ್ಕೊಳ್ಳಿ. ಅಧ್ಯಕ್ಷರೇ ಸುರೇಶ್ ಕೂತ್ಕೊಳ್ಳಿ. ಅಧ್ಯಕ್ಷರೇ ಸುರೇಶ್ ಒಂದೇ ನಿಮಿಷ ಪ್ರತಿಪಕ್ಷ ಅಧ್ಯಕ್ಷರೇ ಒಂದೇ ನಿಮಿಷ ಮುಗಿತಲ್ಲ ಪ್ರತಿಪಕ್ಷ ಒಂದ್ ನಿಮಿಷ ಕೊಡಿ ಸರ್. ಅಧ್ಯಕ್ಷರೇ ಮುಂದೆ ಅಜೆಂಡಾ ತಗೊಂಡ್ಬರ್ರಿ. ಅಧ್ಯಕ್ಷರೇ ಈಗ ತಾವು ಅಧ್ಯಕ್ಷ ಪೀಠದೊಳಗದಿರಿ, ನೀವು ಕುಂಡ್ರ ಅಂದ ಕೂಡಲೇ ನಾವು ಕುಂಡಿರ್ತೇವ್ರಿ. ನಿಮಗಿಂತ ಎತ್ತರದ ಸ್ಥಾನ ಒಂದು ಖರ್ಗೆ ಅವ್ರಿಗೆ ಹಾಕಿಕೊಡ್ರಿ. ಅಲ್ಲಿ ನಿಮಗಿಂತ ಎತ್ತರ ಸ್ಥಾನ ಒಂದು ಹಾಕಿಕೊಡ್ರಿ. ಇಲ್ಲ ಪ್ರಿಯಾಂಕಾ ಆರೋಗ್ಯಕ್ಕೆ ಏನಾರ ಹೀಟ್ ಆಗಬಾರ್ದು, ಬಹಳ ಹೀಟ್ ಆಗಬಾರ್ದು. ಆರೋಗ್ಯಕ್ಕೆ ಏನಾರ ಜನರ ಆಶೀರ್ವಾದ ಇದೆ ನಮ್ಮ ಮೇಲೆ. ಸುನೀಲ್ ಮೊನ್ನೆ 3 ಬಾಯಿ ಇಲೆಕ್ಷನ್ ಮಾಡೇ ನೀವು ಮಂತ್ರಿಗಳು ಯಾಕೆ ಇದ್ ಮಾಡ್ತೀರಿ? ಈಗ ಬಾಡಿಲ್ವಾ? ಈಗ 2 ಬರ್ತಾವ ಮಾಡಲ್ಲ. ಅಧ್ಯಕ್ಷರೇ ದಯವಿಟ್ಟು ನೋಡಿ, ಈ ಒಂದ್ ಸೆಕೆಂಡ್, ನಿಮ್ಗೆಲ್ಲ ಈ ಸಬ್ಜೆಕ್ಟ್ ಮುಗಿಸಿ ಸಮಸ್ಯೆ ಮುಗಿ ಮುಂದೆ ಹೋಗ್ಬೇಕಾ ಬೇಡವಾ? ಅದೇ ಅನ್ನ ಇದೇ ರೀತಿ ಅದು ಮುಗೀತು. ಅವ್ನು ಕೇಳಿದ್ದೀರಿ, ಅವ್ರು ಉತ್ತರ ಕೊಟ್ಟಿದ್ದಾರೆ, ನೀವು ಕ್ಲಾರಿಫಿಕೇಶನ್ ಬೇಕಾದ್ರೆ ಹೇಳ್ತಾರೆ. ಅದರ ಮಧ್ಯೆ ನೀವು ಮಾತಾಡುದು, ಅವ್ರು ಮಾತಾಡಿ, ಇಲ್ಲಿ ಮಾತಾಡಿ, ಏನೆಲ್ಲ ಮಾತಾಡಿಕೊಂಡು ಸಮಯ ನಿಗದಿಪಡಿಸೋದು ನಮ್ಗೆ ವೇಸ್ಟ್ ಆಗುದಲ್ಲ. ಏನದೊಂದು ನ್ಯಾಯಪೈಸೆ ಆಯ್ತು. ಯಾರು ತಪ್ಪದ ಯಾರ್ದು ತಪ್ಪು ಕೆಲವು ಹೆಚ್ಚು ಆಗುದಿಲ್ಲ. ಕರ್ತವ್ಯದಿಂದ ತೆಗಿಸ್ತೀರಲ್ಲ, ಚರ್ಚೆ ಮಾಡ್ತೇನೆ ಇದ್ರ ಬಗ್ಗೆ. ತೆಗಿಸ್ತೀರಾ ಹೇಳಿ, ಅಲ್ಲಿ ನೋಡ್ತೇನೆ, ಡಿಸ್ಕಸ್ ಮಾಡ್ತೇನೆ. ನಾನು ನಿಮ್ಮದು ಬಿಟ್ಬಿಡ್ತೀರಿ. ನೀವು ಆ ಸ್ಥಾನದಲ್ಲಿ ಗೌರವ ಕೊಡಬೇಕು, ನಾವು ಬಿಡ್ತೀರಿ. ಅವ್ರು ಹೇಳಿರೋದನ್ನ ನೀವು ಹೇಳ್ಬೇಕು. ಇಲ್ಲ ಕಡತದಿಂದ ಫಸ್ಟ್ ಟೈಮ್ ಆಗಿದೆ, ನಾವೆಲ್ಲ ಮಾಡಬೇಕು. ಅಧ್ಯಕ್ಷರೇ ನೋಡಿ, ಇದೇನಾನ ನೀವು ಕಂಟಿನ್ಯೂ ಮಾಡಿದ್ರೆ ಇದೇ ತರ ಎಲ್ಲಾ ಮಂತ್ರಿಗಳು ಸುಳ್ಳು ಹೇಳಕ್ ಶುರು ಮಾಡ್ತಾರೆ. ನೋಡಿ, ಸುಳ್ಳು ಹೇಳಿದ್ರೆ ನಾವು ಸುಳ್ಳು ಕೇಳ್ಕೊಂಡು ಹೋಗಕ್ಕೆ ಬರ್ಬೇಕು ಇನ್ಮೇಲೆ. ಅದರಿಂದ ಆಗಲ್ಲ. ಹಂಗೆ ಯಾರು ಇಲ್ಲೇ ಹೇಳ್ದಲ್ಲ ಸುಳ್ಳು ಇರೋದು ಅಂತ. ಹೇಳಿದೆ ಅಪೋಸಿಷನ್ ಆಗಿದ್ದವರೆಲ್ಲ ಸುಳ್ಳು ಅಂತ ಹೇಳಿದೆ. ನೀವು ಸುಳ್ಳು ಹೇಳಿ, ಸರ್ಕಾರ ಸುಳ್ಳು ಹೇಳ್ಬಾರ್ದು. ನೀವೀಗ ಅಪೋಸಿಷನ್ ನಲ್ಲಿ ಯಾರ್ಯಾರಿದ್ರು ಎಲ್ಲ ಸುಳ್ಳು ಹೇಳಿರೋದು ಅಂತ ರೂಲಿಂಗ್ ಪಾರ್ಟಿಯವರು ನೀವೇಳುವ ಮಾತು ಇಡೀ ಸದನಕ್ಕೆ ಒಂದು ಕರೆಕ್ಟ್ ಸಂದೇಶ ಕೊಡ್ತಾ ಇದ್ದೀರಿ. ಈಗ ನೀವು ವಿಚಾರಗಳು ಹೇಳಿದ್ದೀರಿ, ಕೇಳಿದಾರೆ ಕ್ಷಮಾಪಣೆ ಅದ ಕೇಳಿ ಹೇಳಿದ್ರಲ್ಲ ಅವರು. ಹೇಳಿ ಹೇಳಿ ವಿರೋಧ ಪಕ್ಷ ನಾಯಕರೇ ವಿಷಾದ ನಮ್ಮ ಭಾಷೆ ರಾಜಕಾರಣದ ಭಾಷೆ ಎಲ್ಲ ಕ್ಷಮ ಕೇಳ್ಬೇಕು. ಮಾನ್ಯ ಅಧ್ಯಕ್ಷರೇ, ಅಶೋಕಣ್ಣ 1 ಮಿನಿಟ್. ಈಗ ಮಾನ್ಯ ಅಧ್ಯಕ್ಷರೇ, ಅವರು ಏನ್ ಹೇಳಿದ್ದಾರೆ ಅನ್ನೋದು ನಮಗೂ ಅರ್ಥ ಆಗಿಲ್ಲ, ನಿಮಗೂ ಅರ್ಥ ಆಗಿಲ್ಲ, ಯಾರಿಗೂ ಅರ್ಥ ಆಗಿಲ್ಲ. ನಾನು ಕೇಳಿದ್ದು ನೀವು ತಪ್ಪು ಕೊಟ್ಟಿದ್ದೀರಾ ಇಲ್ಲ ಫಸ್ಟ್ ಹೇಳ್ಬೇಕು. ಅವರು ಈ ಸದನಕ್ಕೆ ಮಾಹಿತಿ ತಪ್ಪು ಬಂದಿದೆ, ಯಾವ ಅಧಿಕಾರಿ ಕೊಟ್ಟರು ಅನ್ನೋದಾದ್ರೂ ಹೇಳಿ. ಇಂಥ ಅಧಿಕಾರಿ ಕೊಟ್ಟರು ಅಂತ ಹೇಳಿ. ಇದಾಗಿದೆ ಸದನಕ್ಕೆ, ನನ್ನಿಂದ ತಪ್ಪಾಗಿದೆ ಅಷ್ಟೇ. ಇನ್ನೇನು ಬೇರೆ ನಾವು DBT ಅವೆಲ್ಲ ನಾವು ಹಿಂದಿನ ಕಾಲ ನಾನೇ ಇದ್ದಾಗೆ ಮಾಡಿದ್ದೀನಿ DBT. ಇವಾಗೇನು ಹೊಸ್ದಾಗೇನು DBT ಇಲ್ಲ. ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗೆ ಎಲ್ಲ DBT ಒಂದು ಬಟನ್ನಲ್ಲಿ ಕೊಡೋ ಸಿಸ್ಟಮ್ ಬಂದಿದ್ರು. ಹೊಸ್ದಾಗೇನು ಮಾಡಿಲ್ಲ ನಾವು. ಈಗ ಹೌದು, ನಾ ಇದ್ದಾಗೆ ಮಾಡಿದ್ದು ಎಲ್ಲ ಗೊತ್ತಿದ್ರೆ ತಿಳ್ಕೊಳ್ಳಿ. ನಾನಿದ್ದಾಗೆ DBT. ಆಮೇಲೆ ಇವ್ರು ಫ್ರೂಟ್ ಅಂತ ಮಾಡಿದ್ರು, ಆಮೇಲೆ ಹೋಗಿ ಅದನ್ನ ಫ್ರೂಟ್ಸ್ ಅದೇನು ಫ್ರೂಟು ಬಿಡ್ಲಿಲ್ಲ, ಒಣಗೋಯ್ತು ಎಲ್ಲ, ಕೊಳ್ತೋಯ್ತು ಅಷ್ಟು, ಒಂದು ಫ್ರೂಟು ಹೋಯ್ತು. ಅದು ಬಿಡಿ. ಅದರಿಂದ ಇಷ್ಟು ನಮಗೆ ಆ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಸದನಕ್ಕೆ ಅವರು ಅಧಿಕಾರಿ ಮಾಹಿತಿ ಹಿಂಗೆ ಕೊಟ್ಟಿದ್ದಾರೆ, ತಪ್ಪು ಕೊಟ್ಟಿದ್ದಾರೆ. ನಾನು ಅಧಿಕಾರಿ ಕೊಟ್ಟಿದ್ದಕ್ಕೋಸ್ಕರ ನಾನು ಇಲ್ಲಿ ಹೇಳಿದ್ದೀನಿ ಅಷ್ಟೇ, ತಪ್ಪು ಹೇಳಿದ್ದೀನಿ. ಅದರಿಂದ ಇದನ್ನ ನಾನು ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಅವರು ಅಧಿಕಾರಿ ಪರವಾಗ ಬರ್ಕೊಟ್ಬಿಟ್ರೆ ಸರ್ಕಾರ ಓದ್ಬೇಕೀಗ. ವಿರೋಧ ಪಕ್ಷ ನಾಯಕರು ಏನ್ ಬರ್ಕೊಡ್ತಾರೆ ಅದು ಓದ್ಬೇಕೀಗ. ನೀನು ಹೇಳು, ನಾನು ಬರ್ಕೊಡಲ್ಲ. ಮಾತಾಡ್ಲಿ, ಹೇಳಿ. ಒಂದ್ ಸೆಕೆಂಡ್ ಮೈಕ್ ಹಾಕೊಳ್ಳಿ. ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ನಮ್ಮ ಸಚಿವರ ಮಾತುಗಳನ್ನು ಗಂಭೀರವಾಗಿ ಆಲಿಸಿದರು ಅಂತ ತಿಳ್ಕೊಂಡೆ ನಾನು. ಎಲ್ಲರೂ ಆಲಿಸಿದ್ವಿ. ಅವರ ಕೊನೆಯ ಶಬ್ದ ಸಹಿತ ನೀವೇನು ವಿಷಾದಿಸುತ್ತೇನೆ ಅಂತ ಹೇಳಿದರು. ಅಂದರೆ ನಾನು ನಮ್ಮ ಕಿವಿ ನಿಮ್ಮ ಕಿವಿ
ಒಂದು ಸೆಕೆಂಡ್ ನಿಮ್ದು ಅಲ್ಲ ಸುರೇಶ್ ಅವರೇ. ನಿಮ್ದು ಸೌಂಡ್ ಸಿಸ್ಟಮ್ ಅದೇನೆ, Sir, ನಮ್ದು ಸೌಂಡ್ ಸಿಸ್ಟಮ್ ಅದೇನೆ, I have not yielded to ಬೇರೆ you. ಬೇರೆ ಇಲ್ಲ. I have not yielded to ಒಂದ್ ನಿಮಿಷ, you. Please. ಅವ್ರು ಏನ್ ಹೇಳಿದ್ರು ಅಂದ್ರೆ, ನಾನು ಹೇಳಿರೋದ್ರಿಂದ ಯಾರಿಗಾದ್ರೂ ಮನ್ಸಿಗೆ ನೋವಾಗಿದ್ರೆ, ಇದು ಪ್ರಶ್ನೆ ಇರೋದು ಇಡೀ ಸದನದ ಪ್ರಶ್ನೆ, 1,26,00,000 ಗೃಹಲಕ್ಷ್ಮಿಯರ ಪ್ರಶ್ನೆ. ಸೊ ಅದಕ್ಕೋಸ್ಕರ ಯಾರಿಗಾದ್ರೂ ಇದು ಬೇಷರತ್ ಕ್ಷಮೆ ಇರ್ಬೇಕು ಹೊರತು ಷರತ್ತು ಬದ್ಧ ಕ್ಷಮೆ ಇರಬಾರ್ದು. ಯಾರಿಗಾರು ಸದನಕ್ಕೆ ತಪ್ಪಕ್ಕೆ ದಾರಿ ತೆಗೆದು ಯಾರಿಗಾರು ಮನ್ಸಿಗೆ ನೋವಾಗಿದ್ರೆ ಏನರ್ಥ? 1,26,00,000 ಜನ ಗೃಹಲಕ್ಷ್ಮಿಯರ ಕ್ಷಮೆ ಕೇಳ್ತಾರ? ಇಡೀ ರಾಜ್ಯದ ಸದನದ ಕ್ಷಮೆ ಕೇಳ್ತಾರ ಅನ್ನೋ ಪ್ರಶ್ನೆ. ಅಧ್ಯಕ್ಷರೇ, ಒಲ್ಲದ ಗಂಡಗ ಮೊಸರಿನಾಗ ಕಲ್ಲಂತ. ಕೇಳಿ ನೀವು ಹಿಂಗ ಹೇಳಬೇಕು, ಹಿಂಗ ಕ್ಷಮಾ ಕೇಳಬೇಕು. ಅವರ ಭಾವನೆಯನ್ನು ವ್ಯಕ್ತ ಮಾಡಿದ್ದಾರೆ, ಅದಕ್ಕೆ ನೀವು ಅರ್ಥೈಸ್ಕೊಳ್ಬೇಕು. ಅದನ್ನೇ ಹಿಂಗೆ ಹೇಳಿಲ್ಲ, ಹಿಂಗೆ ಹೇಳಿದ್ರು, ಹಿಂಗೆ ಹೇಳ್ಬೇಕಾಗಿತ್ತು, ಅವ್ರಿಗೆ ಕೇಳಬೇಕಾಗಿತ್ತು. ಉತ್ತರ ಸದನಕ್ಕೆ ಏನು ಹೆಚ್ಚು ಕಡಿಮೆ ಆಗಿದೆ ಅದ್ರ ಬಗ್ಗೆ ವಿವರಿಸಿ ಹೇಳಿದರು. ಇದನ್ನು ಒಪ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸದನದ ಕರ್ತವ್ಯ ಆಗ್ತದೆ. ಆಮೇಲೆ ಅಧ್ಯಕ್ಷರೇ, ಬಿಡ್ಬೇಕು. ಎಚ್ ಕೆ ಪಾಟೀಲ್ ಒಲ್ಲದ ಗಂಡಗೆ ಮೊಸರು ಹೇಳಿದ್ರಲ್ಲ, ಯಾಕೆ ಹೋಗ್ತೀರಿ? ಮೊನ್ನೆನೇ ಈ ಸುನೀಲ ವಿಷಯ ಕಾರ್ಯಕ್ರಮ ಎತ್ತಿದಾಗ ಸದನದ ಕಾರ್ಯಕಲಾಪಗಳನ್ನ ಯಾರಿಗೆ ಸುನೀಲ ಕೊಡೋದಿಲ್ಲ, ಅವ್ರಿಗೆ ನೆಲ ಪುತ್ರ ಸುನೀಲ್ ಕುಮಾರ್ ಅವರು ಇವತ್ತು ತಪ್ಪಾಗಿದೆ ಅಂತ ಒಪ್ಕೊಳ್ತಾ ಇಲ್ಲ. ಇವತ್ತು ಸದನದ ಕ್ಷಮಾ ಕೇಳ್ತಾ ಇಲ್ಲ, ಇವತ್ತು ಗೃಹಲಕ್ಷ್ಮಿಯರ ಕ್ಷಮಾ ಕೇಳ್ತಾ ಇಲ್ಲ, ಕ್ಷಮಾನ ಕೇಳ್ತಾ ಇರಲಿಲ್ಲ, ತಪ್ಪು ಮಾಡಿ ಕ್ಷಮಾ ಕೇಳ್ತಾ ಇರಲಿಲ್ಲ. ದಿವಾಳಿ ಆಗಿದ್ದು ನಮ್ಮ ಸರ್ಕಾರ ಅಲ್ಲ, ನಮ್ಮ ಕ್ವಶನ್ ಆನ್ಸರ್ ಬಡವರಿಗೇನು ಪೂರ್ಣವಾಗಿ ಅದನ್ನ 40% ಕಟ್ ಮಾಡುವುದನ್ನ ನಿರ್ಣಯ ಮಾಡಿದ್ರಿ ನೀವು. ರೈತ ಕೂಲಿಕಾರರಿಗೆ ಯಾರಿಗೆ ಭೂಮಿ ಇಲ್ಲ, ಆ ಭೂಮಿ ಇಲ್ಲ ಅಂತ ಹೇಳಿ ಚರ್ಚೆ ತಗೊಬನ್ನಿ, ನಾವು ಮಾತಾಡ್ತೀವಿ. ನೀವು ಆ ಚರ್ಚೆ ತಗೊಬನ್ನಿ, ನರೇಗಾ ಚರ್ಚೆ ತಗೊಬನ್ನಿ, ಮಾತಾಡ್ತೀವಿ. ಸುಮ್ಮನೆ ನರೇಗಾನೇ ಆಗ್ತಿರ್ತೀರಿ ಇಲ್ಲಿ. 40% ಕಟ್ ಮಾಡೋದನ್ನ ನಿರ್ಣಯ ಮಾಡಿ ರೈತರಿ 4,000 ಕಟ್ ಮಾಡಿದ್ರೆ ಅಧ್ಯಕ್ಷರೇ, ಚರ್ಚೆ ಮಾಡಿದ್ರೆ ಅದನ್ನೆಲ್ಲ ಮಾಡೋಣ. ಈಗ ಅಧ್ಯಕ್ಷರೇ ನಿರ್ಣಯ ಮಾಡ್ತಾರೆ. ಕಾನ್ರಾಡಿ ಅವರೇ, ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.